ಗುರು ದಶವಂತ ಮತ್ತು ಇತರ ಕಾರ್ಯಕರ್ತರು ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಂಥ ಸ್ಥಳ ಬುದ್ಧಗಯ ಬಿಹಾರದಲ್ಲಿ. ಆ ಬುದ್ಧಗಯ ಆಡಳಿತ ಕಮಿಟಿಯಲ್ಲಿ ಒಟ್ಟು 9 ಜನ ಆಡಳಿತಗಾರರಿರ್ತಾರೆ. ಅದರಲ್ಲಿ 4 ಜನ ಬೌದ್ಧರು, 4 ಜನ ಹಿಂದೂಗಳು, ಒಬ್ಬ ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ಇದನ್ನು ವಿರೋಧಿಸಿ ಖಂಡಿಸಿ ಕೇವಲ ಬೌದ್ಧರಷ್ಟೇ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಇರಬೇಕು ಅಂಥೇಳಿ ಹೋರಾಟವನ್ನು ಬಂತೀಜಿಯವರಾದಂಥ ವಿನಾಚಾರ್ಯ ಬಂತೀಜಿಯವರು ಹೋರಾಟವನ್ನು ಕೈಗೊಳ್ತಾರೆ. ಸಹಸ್ರಾರು ಜನ, ಲಕ್ಷ ಜನ ಅದಕ್ಕೆ ಬೆಂಬಲಿಸಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು. ಇದನ್ನು ಸಹಿಸದ ಅಲ್ಲಿನ ಸರ್ಕಾರ, ಅಲ್ಲಿನ ಆಡಳಿತ ಅಧಿಕಾರದಲ್ಲಿದ್ದಂಥ ಕೆಲವು ಮನುವಾದಿ ಶಕ್ತಿಗಳು ಹಾಗೂ ಕೇಂದ್ರ ಸರ್ಕಾರ ಆ ವಿನಾಚಾರ್ಯ ಬಂತೀಜಿಯವರನ್ನು ಸುಳ್ಳು ಕೇಸಿನಲ್ಲಿ ಸಿಲುಕಿಸಿ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಯಾವುದೇ ಧಾರ್ಮಿಕ ವಿಚಾರದಲ್ಲಿ ಬೇರೆ ಧರ್ಮಗಳು ಭಾಗವಹಿಸೋದು ಯಾರೂ ಸಹಿಸ್ಲಿಕ್ಕಾಗಲ್ಲ. ಆಚರಣೆ, ವಿಚಾರಗಳು, ಹಬ್ಬಗಳು, ಹರಿದಿನಗಳು ಏನಾದರೂ ಇದ್ರೆ ಕೂಡಿ ಮಾಡ್ತಾರೆ. ಆದರೆ ಅದರ ವೈಚಾರಿಕ ಚಿಂತನೆ, ವಿಚಾರಗಳು ಮತ್ತು ಅದಕ್ಕೆ ಆದಂಥ ಬದ್ಧತೆ ಮತ್ತು ನಿಯಮಗಳು ಇರ್ತಾವೆ ಆಯಾ ಧರ್ಮಗಳು, ಯಾವ್ಯಾವ ಧರ್ಮದಲ್ಲಿ. ಆದರೆ ಈ ಬೌದ್ಧ ಧರ್ಮದಲ್ಲಿ ಈಗಾಗಲೇ ಈ ಸಾಮ್ರಾಟ್ ಅಶೋಕರ ಕಾಲದಲ್ಲಿ ಏನು 84,000 ಬೌದ್ಧ ವಿಹಾರಗಳನ್ನೇನು ನಿರ್ಮಾಣ ಮಾಡಿದರು ಭಗವಾನ್ ಬುದ್ಧರು. ಉದಾಹರಣೆಗಾಗಿ ಈ ಅಯ್ಯಪ್ಪ ಸ್ವಾಮಿ, ತಿರುಪತಿ ತಿಮ್ಮಪ್ಪ, ಈ ಕಾಶಿ ರಾಮೇಶ್ವರ, ಇವೆಲ್ಲ ದೇವಾಲಯಗಳೇನಿದಾವಲ್ಲ ಇವೆಲ್ಲ ಬೌದ್ಧ ಮಂದಿರಗಳಾಗಿದ್ದು ಅಲ್ಲಿ ಜನರಿಗೆ ಧ್ಯಾನ ಮತ್ತು ಜ್ಞಾನ ನೀಡುವ ಸ್ಥಳಗಳಾಗಿದ್ದು ಅವುಗಳನ್ನು ಈ ಮನುವಾದಿ ಶಕ್ತಿಗಳು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅದನ್ನು ವೃತ್ತಿಯಾಗಿ ಮಾಡಿಸ್ಕೊಂಡು ಬೌದ್ಧರನ್ನು ಅಲ್ಲಿ ಕೊಲೆ ಮಾಡಿ ಬೌದ್ಧರನ್ನು ಅಲ್ಲಿಂದ ತೆರವುಗೊಳಿಸಿ ಈಗ ತಾವು ಇದ್ರೆ ಅವುಗಳನ್ನು ಯಾವ್ಯಾವ ಒಂದೊಂದು ಹೆಸರುಗಳನ್ನು ಕೊಟ್ಟು, ದೇವರ ಹೆಸರುಗಳು, ಆ ಬುದ್ಧನ ಮೂರ್ತಿಗೆ ಸೀರೆ ಉಡಿಸಿ ಆ ದೇವಿ ಈ ದೇವಿ ಅಥವಾ ಯಾವುದೇ ದೇವರುಗಳು ಅಂಥೇಳಿ ಇವುಗಳನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಆ ಥರನೂ ಬುದ್ಧಗಯಾದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ಯಾರ. ಯಾಕಂದ್ರೆ ಫಸ್ಟಿಗೆ ಬುದ್ಧಗಯಾದಾಗ ಎಂಟ್ರಿ ಆದ ನಂತರ ಅವಾಗನ ಎಡಕಿನ ಬಾಜು ಬುದ್ಧಗೆ ಸೀರೆ ಉಡಿಸ್ಕೊಂಡ್ರೆ ಶಾರಕ್ಕೆ ರಾಮ ಸೀತಾ ಅದರತ್ತೇಳಿ ಅಲ್ಲೆಲ್ಲಿ ರಾಮ ಸೀತಾ ಇರ್ತಾರೆ. ಅಲ್ಲ, ಈಗ ಬಾಬ್ರಿ ಮಸೀದಿ ಏನು ಜಾಗದ ಏನು ತಕರಾರಿತ್ತು ಅದು ನ್ಯಾಯಾಲಯದಾಗಿತ್ತಲ್ಲ, ಆ ಹಳೆಗೆ ಪುರಾತತ್ವ ಇಲಾಖೆ ಅಲ್ಲಿ ಸ್ಥಳವನ್ನು ಅಗೀತಾರೆ. ಅಡ್ಡಿ ಅಲ್ಲಿ ಏನು ಸಿಗ್ತಾವಪ್ಪ ಅಂತಂದ್ರೆ ಯಾರು ಇವ್ರದ್ದು ರಾಮಂದು ಕೃಷ್ಣಂದು ಮೂರ್ತಿಗಳು ಸಿಗಲ್ಲ, ಮುಕ್ಕೋಟಿ ದೇವತೆಗಳ ಮೂರ್ತಿಗಳು ಸಿಗಲ್ಲ. ಅಲ್ಲಿ ಸಿಕ್ಕಿದ್ದು ಭಗವಾನ್ ಬುದ್ಧರದು ಮತ್ತು ಬುದ್ಧಿಸ್ಟ್ ಸ್ತೂಪಗಳು ಸಿಗ್ತಾವೆ. ಆ ಹಳೆಯಾಗ ಈ ಬೌದ್ಧರನ್ನೂ ಒಂದು ದಾವೆ ಹೊಡಿರ್ತಾರೆ ಅಲ್ಲಿ ನಮ್ಮ ಜಾಗ ಅಂತೇಳಿ. ಅದಕ್ಕಾಗಿ ಆ ಹಳೆಯಾಗ ಈಗಿನ ಏನು ಈಗ ನಾವು ಹಿಂದೂಗಳು ಅಂತೇಳಿ ತಮ್ಮ ಬೆನ್ನು ತಾವೇ ಚಪ್ಪರಿಸ್ಕೊಳ್ತಾರಲ್ಲ, ಇವರು ಹೋಗಿ ಆ ಬೌದ್ಧ ಭಿಕ್ಕುಗಳಿಗೆ ಕಾಲಿಡಿದು ನಮ್ಮ ರಾಮಗನ್ ದೇಶದಾಗ ದೇವಾಲಯಕ್ಕೆ ಎಲ್ಲಿ ಜಾಗಿಲ್ಲ, ನೀವು ಬಿಟ್ಟು ಕೊಡ್ರಿ ಅನ್ನೋ ಅದನ್ನು ದಾವೆ ಹೊಳೆ ತಗೋತಾರೆ. ಆ ಬುದ್ಧನ ಈಗೇನು ನೀವು ರಾಮ ಮಂದಿರ ಕಟ್ಟಿರಲ್ಲ ಅದು ಬುದ್ಧನ ದೇವಾಲಯ. ಅದನ್ನು ನೀವು ಎಲ್ಲರೇ ಈ ದೇಶದಾಗ ಬೇಕಾದಲ್ಲಿ ಈ ಭೂಮಿ ಹಡ್ರಿ ಸಿಗಬೇಕು ಮಹಾವೀರಂದು, ಇಲ್ಲಾಂದ್ರೆ ಭಗವಾನ್ ಬುದ್ಧರದು. ಎಲ್ಲಿ ನಿಮ್ಮ ರಾಮ ಕೃಷ್ಣ ಸಿಗ್ತಾನೆ? ಈಗ ಇಲ್ಲಿ ತನಕ ನಾವು ಸಹಿಸ್ಕೊಂಡು ಬಂದೀವಿ, ಇನ್ನು ಮುಂದೆ ಇದಕ್ಕೆ ಆಸ್ಪದ ಇಲ್ಲ. ನಾವು ಬುದ್ಧನ ಶಾಂತಿ ಸಂದೇಶಕ್ಕೂ ರೆಡಿ ಇದ್ದೆವು ಮತ್ತು ಮಹಾರ್ ರೆಜಿಮೆಂಟಿನ ಭೀಮಾ ಕೋರೆಗಾಂವದ ಸೈನಿಕರಾಗಿಯೂ ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೆವು. ಆಯ್ಕೆ ನಿಮಗೆ ಬಿಟ್ಟು ಕೊಟ್ಟದ್ದೈತಿ. 500 ಸೈನಿಕರು, ಏನು ಮಹಾರ್ ರೆಜಿಮೆಂಟಿನ 500 ಸೈನಿಕರು 28,000 ಪೇಶ್ವೆ ಸೈನ್ಯವನ್ನು
ಕಡಿದು ಭೀಮಾ ನಿಧಿದಾಗ ಹೋಗಿತಾರಪ್ಪ ಅಂತಂದ್ರೆ ಈಗ ನಾವಂತರೂ ಈಗ 34 ಕೋಟಿ ಮೇಲಿದ್ದೆವು. 500 ಜನನೇ ಮಾಡ್ತಾರೆ. ಆದರೆ ನಾವು ಯಾವಾಗಲೂ ಹಿಂಸೆಗೆ ಆಸ್ಪದ ಕೊಟ್ಟಿಲ್ಲ. ಆದರೆ ನಮ್ಮ ತನಕ ಬಂದರೆ ಇನ್ನೂ ತನಕ ಬಿಟ್ಟಿಲ್ಲ. ಈ ದಿನ ನಾವು ಅದನ್ನು ಸಹನೆಯಿಂದ ಯಾಕಿದ್ದೇವಪ್ಪ ಅಂತಂದ್ರೆ ಏನಾರು ಹೋಲಿ ಬಿಡೋದು, ಧಾರ್ಮಿಕ ವಿಚಾರ ಐತಿ, ಅದನ್ನು ಅವ್ರು ಮಾಡ್ಕೋತ ಬಂದಾರ, ಅದನ್ನು ಉಳಿಸ್ಕೊಂಡು ಬಂದಾರ ಅಂತೇಳಿ. ಆದರೆ ಈಗ ಆ ಬುದ್ಧಿಗೆ ನೆಲೆ ಇಲ್ಲಾರ್ದಂಗೆ ಮಾಡ್ಲತ್ತಾರ. ಇದು ಬುದ್ಧನ ಭೂಮಿ. ಇಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಲ್ಲಿದ್ದ ರಾಮ ಕೃಷ್ಣ ಗುಡಿ ಗುಂಡಾರ ಗಂಟೆ ಹೊಡೆಯೋದು, ಪ್ಲೇಟು ಚಪ್ಪಾಳೆ ತಟ್ಟರು ಅದು ತಟ್ಟರು ಅಂತ ಹೇಳೋದು. ಬೇರೆ ದೇಶಕ್ಕೆ ಹೋದ್ರೆ ನಾ ಬುದ್ಧನ ನಾಡಿನಿಂದ ಬಂದೀನಿ ಅಂತ ಹೇಳ್ತಾರೆ. ಹೇಳ್ಬೇಕು ಅವಾಗ ರಾಮನ ಭೂಮಿಯಿಂದ ಬಂದೀನಿ, ಕೃಷ್ಣನ ಭೂಮಿಯಿಂದ ಬಂದೀನಿ ಅಂತೇಳಿ. ಅದಕ್ಕಾಗಿ ಈ ಬಿಹಾರದ ಈ ನಿತೀಶ್ ಕುಮಾರ್ಗೆ ಮತ್ತು ಈ ಕೇಂದ್ರ ಸರ್ಕಾರದ ಏನು ನಮ್ಮದು ಎಚ್ಚರಿಕೆ ಏನಪ್ಪ ಅಂತಂದ್ರೆ, ಈ ಪರಿಸ್ಥಿತಿ ಕೈ ಮೀರೋಕ್ಕಿಂತ ಮುಂಚೆ ಇದನ್ನು ಸರಿಪಡಿಸಿದ್ರೆ ಸರ್ಕಾರಕ್ಕೂ ಒಳ್ಳೆಯದೈತಿ, ನಮಗೂ ಒಳ್ಳೆಯದೈತಿ. ಇಲ್ಲಂದ್ರೆ ಯಾರಿಗೆ ಒಳ್ಳೆಯದಿಲ್ಲ. ಅದಕ್ಕಾಗಿ ಅಲ್ಲಿ ಆಡಳಿತ ಮಂಡಳಿ ಬೌದ್ಧರದೇ ಆಗಿರಬೇಕು ಮತ್ತು ವಿನಾಚಾರ್ಯ ಬಂತೀಜಿಯವ್ರ ಮೇಲೆ ಏನು ಸುಳ್ಳು ಕೇಸ್ ಹಾಕಿರಲ್ಲ ಅವನ್ನು ತೆಗೆದು ಅವರಿಗೆ ಬಿಡುಗಡೆಗೊಳಿಸ್ಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದೆ. ಈಗ ಇದಕ್ಕಾಗಿಯೇ ನಾವು 30ನೇ ತಾರೀಕಿಗೆ ಬಿಜಾಪುರದಾಗ ಸಿದ್ದೇಶ್ವರ ಗುಡಿಯಿಂದ ಗಾಂಧಿ ಚೌಕ್ ಮುಖಾಂತರ ಹಾಯಿಸಿ ಅಂಬೇಡ್ಕರ್ ಸರ್ಕಲ್ವರೆಗಿನ ಮೆರವಣಿಗೆ ಶಾಂತಿ ರೀತಿಯಿಂದ ಮೆರವಣಿಗೆ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಬಂದು ರಾಷ್ಟ್ರಪತಿಗಳಿಗೆ ಮತ್ತು ಬಿಹಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೇವೆ. ಅಲ್ಲೇ ಜಿಲ್ಲಾಧಿಕಾರಿಗಳಿಗೆ ಕರೆಸಿ ಅದಕ್ಕೆ 30ನೇ ತಾರೀಕಿಗೆ ಈ ಜಿಲ್ಲೆಯ ಏನು ಎಲ್ಲ ಹೋರಾಟಗಾರರು, ಮಾನವೀಯ ಮೌಲ್ಯಗಳಲ್ಲಿ ನಂಬಿಕೆ ಉಳ್ಳವರು, ಆ ಹಕ್ಕಿಗಾಗಿ ಹೋರಾಡುವವರು ಮತ್ತು ಅಂಬೇಡ್ಕರ್ ಅನುಯಾಯಿಗಳು, ಅಭಿಮಾನಿಗಳು ಮತ್ತು ಬುದ್ಧಿಜೀವಿಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಂತೇಳಿ 30ನೇ ತಾರೀಕಿಗೆ 11 ಗಂಟೆಗೆ ಸಿದ್ದೇಶ್ವರ ಗುಡಿ ಮುಂದೆ ಸೇರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೆ. ಆಗ ನನ್ನ ಅಂದಾಜು 1,000 ಜನ ಸೇರ್ತಾರೆ. ಭಾಳ ಕಡಿಮೆ ಅಂದ್ರೂ ಇಲ್ಲ, ಸಂಪೂರ್ಣ ಜಿಲ್ಲೆಯಿಂದ. ಈಗ ನಾವೇ ರಾಜಕಾರಣಿಗಳು ರೀ, ಯಾರು ಬೇರೆದವ್ರಿಗೆ ರಾಜಕಾರಣಿಗಳಿಲ್ಲ. ನಾವೇನು ಬಂದಿರ್ತೇವೆ ನಾವೇ ರಾಜಕಾರಣಿಗಳು. ಯಾಕಂದ್ರೆ ಇಲ್ಲೆಲ್ಲ ರಾಜಕಾರಣಿನೇ ಐತ್ರಿ. ಇಲ್ಲೆಲ್ಲ ನಾವು ಕಾಂಗ್ರೆಸ್ ನಮಗೆ ಸೇರಲ್ಲ, ನಾವು BJPಗೆ ಸೇರಲ್ಲ, ನಾವು ಯಾರಿಗೆ ಓಟ್ ಹಾಕ್ತೀವೋ ಅವ್ರು ನಮಗೆ ಸೇರಲ್ಲ. ಹೀಗಾಗಿ ನಾವು ಯಾವ ರಾಜಕಾರಣಿಗಳಿಗೆ ಇಲ್ಲ ಹೇಳೋದಿಲ್ಲ. ಈ ಒಂದು ವಿಷಯವಾಗಿ ಜಿಲ್ಲೆ ಸಂಸದರಿಗೆ ಹೋಗ್ಬಿಟ್ಟು ಒಂದು ಮನವಿ ಪತ್ರ ಏನೈತಿ ಸಂಸತ್ತಿನಲ್ಲಿ ಧ್ವನಿ ಎತ್ತಿ ಅಂತ ಜಿಲ್ಲೆಯಂತೆ ಅಂತ ಏನಾದರೂ ಈ ಕಡೆ ಹೋಗಿ ಭೇಟಿಯಾಗಿದ್ದಾರೆ. ಅವರು 50 ವರ್ಷದ ರಾಜಕೀಯ ಜೀವನದಾಗ ಪಾರ್ಲಿಮೆಂಟದಾಗ ಇವರು ಬಾಯಿ ಬಿಡ್ರಿ, ಇವ್ರು ಮುಕ್ಳಿ ತೆರೆದಿಲ್ಲ. ಇನ್ನು ಇವ್ರು ನಮ್ಮದೇನು ಕೇಳ್ತಾರೆ? ಪಾರ್ಲಿಮೆಂಟ್ ಅಳಿಗಾಡಿಸೋಂಥ ಶಕ್ತಿ ನಮಗೈತಿ. ಇಂಥ ಸಂಸದರಿಗೆ ಭಾಳ ನೋಡಿವು, ಎಲ್ಲ ಜನರಲ್ ಅವ್ರಿಗೆ ನೋಡಿವು, ಎಲ್ಲ ನೋಡಿ. ಆಲ್ ಓವರ್ ಇಂಡಿಯಾ ನೀವು ಬರೀ ಈ ಬಿಜಾಪುರ ಜಿಲ್ಲಾ ಸಂಸದರು ಹೇಳಿದ್ರಿ, ನಾನು ಆಲ್ ಓವರ್ ಇಂಡಿಯಾ ಎಲ್ಲ ಸಂಸದರಿಗೆ ನೋಡೀನಿ. ಇವ್ರದ್ದು ಮನಸ್ಥಿತಿ ಎಟ್ಟು, ಇವ್ರೇನು ಮಾತಾಡ್ತಾರೆ, ಎಷ್ಟು ಪ್ರಶ್ನೆಗಳು ಮಾಡ್ಯಾರ್ರಿ. ನೀವು ತರಿಸೋರಿ ಮಾಹಿತಿ ಪಾರ್ಲಿಮೆಂಟ್ದಿಂದ. ಯಾರು ಅವರು? ಅವ್ರು ಯಾರು ಅಲ್ರಿ? ಅವರು ದಲಿತರಲ್ಲ ಮತ್ತು ಮನುಷ್ಯತ್ವ ಇಲ್ಲದ ವ್ಯಕ್ತಿ ಅದು. ಸರ್, ತಾವೊಬ್ಬರು ಅಂಬೇಡ್ಕರ್ ನಿನ್ನೆ ನಡೆದಂಥ ಪುರಿ ಜಗನ್ನಾಥ ಮೂರ್ತಿಗಳು ಇರ್ತವೆ, ಉತ್ಸವ ಮೂರ್ತಿಗಳು. ಅವರು ಅವಕ್ಕೆ ಹೋಗಿ ಡಾಕ್ಟರ್ ಹೋಗಿ ಸ್ಟೆಥೋಸ್ಕೋಪ್ ಬಿಟ್ಬಿಟ್ಟು ಅವ್ರು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಮೂರ್ಖತನದ ಪರಮಾವಧಿ ರೀ ಇದು. ಆ ಪುರಿ ಜಗನ್ನಾಥ ಬುದ್ಧನ ದೇವಾಲಯ ಐತಿ, ಅಲ್ಲೇ ನೀವು ಇದು ಚೆಕ್ ಮಾಡ್ತಾರೆ. ಮೊದಲು ಕೆಲವೊಂದು ಸಲ ಅದು ಗಣಪತಿ ಹಾಲು ಕುಡಿತದೆ ಅಂತೇಳಿ ಎಪ್ಸಿದ್ರು.
ಜಗತ್ನಾಗ ಎಲ್ಲೇ ನೋಡ್ರಿ ಗಣಪತಿ ಅಂತ ವಿಚಿತ್ರ ಪ್ರಾಣಿ. ಆನಿದು ತಲೆ, ಕಾಲು ಕಡೆ, ಮುಕ್ಕಳೆ ಕಡೆ, ಹೊಟ್ಟೆ ಕಡೆ, ಕುಂದ್ರಾದ ಇಲಿ ಮೇಲೆ, ಇವೆಲ್ಲ ದೇವ್ರುಗಳ. ವಿಜ್ಞಾನ ತಪ್ಪಿಕ್ಕೆ ನಿಲ್ಕಲಾರ್ದಷ್ಟು ಆಗಿದೆ ಸರ್. ಸ್ಟೆಥೋಸ್ಕೋಪ್ ಇಟ್ಕೊಂಡ್ಬಿಟ್ಟು ಇದು ಚೆಕ್ ಮಾಡ್ತಾರೆ ಮೂರ್ತಿಗಳಿಗೆ. ವಿಜ್ಞಾನ ಅಷ್ಟು ಇದಾಗ್ತದೆ. ಅಲ್ಲ, ವಿಜ್ಞಾನ ಏನಾಗಿಲ್ಲ, ಆದ್ರೆ ಆ ವ್ಯಕ್ತಿಯ ಮನಸ್ಥಿತಿ ಸರಿ ಇಲ್ಲ. ವಿಜ್ಞಾನ ಏನು ನಿಸರ್ಗದಾಗ ಐತಿ. ವಿಜ್ಞಾನ ಎಲ್ಲಿದೇನು ತಂದದ್ದಲ್ಲ, ನೈಸರ್ಗಿಕವಾಗಿ ಐತಿ ವಿಜ್ಞಾನ. ನಿಸರ್ಗ ಹೆಂಗೆ ಬದಲಾವಣೆ ಆಗ್ತದಂಗೆ ವಿಜ್ಞಾನ ಬದಲಾವಣೆ ಆಗ್ತದೆ. ಮತ್ತೇನು ರೀ ಗೌಡ್ರ? ನಾವೇನು ಹೇಳೋದು ಏನು ವಿಷಯ? ನಮಗೇನು ಈಗ 30ನೇ ತಾರೀಕಿಗೆ 11 ಗಂಟೆಗೆ